ನೀವು ಹೌಸ್ ವೈಫ್ ಆಗಿದ್ದರೆ ಈ ವಿಡಿಯೋ ನಿಮಗಾಗಿ. ಸೊ ಎಲ್ಲ ಹೌಸ್ ವೈಫ್ಸ್ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ತುಂಬ ಹೌಸ್ ವೈಫ್ಸು ನಮ್ಮ ಸ್ಕಿನ್ನ ಹಾಗೂ ಹೇರ್ನ ಕೇರ್ ಮಾಡೋದಿಲ್ಲ. ತುಂಬಾ ಗ್ರ್ಯಾಂಟೆಡಾಗಿ ತೊಗೊಬಿಟ್ಟಿರ್ತೀವಿ. ಮನೆಯಲ್ಲೇ ಇರ್ತೀನಲ್ವಾ, ಏನಕ್ಕೆ ನಾನು ಕ್ರೀಮ್ ಹಚ್ಕೋಬೇಕು, ಏನಕ್ಕೆ ಮಾಯ್ಶ್ಚರೈಸರ್ ಹಾಕ್ಕೋಬೇಕು, ಏನಕ್ಕೆ ಸ್ಕಿನ್ ಕೇರ್ ಮಾಡಬೇಕು, ಮನೆಯಲ್ಲಿರೋರಿಗೆ ಏನಕ್ಕಿದೆಲ್ಲ ಅಂತ. ಬಟ್ ಸ್ಕಿನ್ ಕೇರ್ ಅಂದರೆ ಏನೋ 1000 ಪ್ರಾಡಕ್ಟ್ಸ್ನ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಸ್ಕಿನ್ ಕೇರ್ ಅಂದ್ರೇನು, ಡೈಲಿ ನಮ್ಮ ಸ್ಕಿನ್ನನ್ನು ಹೇಗೆ ನಾವು ಕೇರ್ ಮಾಡ್ತೀವಿ ಅಂತ. ಈಗ ನೀವು ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಸ್ಕಿನ್ ಕೇರೆ, ಸುಮ್ಮನೆ ಮಾಯ್ಶ್ಚರೈಸರ್ ಹಾಕ್ಕೊಳ್ಳೋದು ಸ್ಕಿನ್ ಕೇರೆ, ಸನ್ಸ್ಕ್ರೀನ್ ಯೂಸ್ ಮಾಡೋದು ಸ್ಕಿನ್ ಕೇರೆ, ಸುಮ್ಮನೆ ಸಿಂಪಲಾಗಿ ಹೇರ್ ಆಯಿಲಿಂಗ್ ಮಾಡೋದು ಅದು ಕೂಡ ಹೇರ್ ಕೇರೆ. ಸೊ ಇದನ್ನೆಲ್ಲ ನಾವು ನಿಜವಾಗ್ಲೂ ಮಾಡ್ತೀವ ಹೇಳಿ? ಬಿಕಾಸ್ ಹೌಸ್ ವೈಫ್ಸ್ಗೆ ಏನಂದರೆ ಮನೆಯಲ್ಲಿರೋರನ್ನ ಎಲ್ಲ ನೋಡಿಕೊಂಡು ಸಾಕಾಗಿರುತ್ತೆ, ಮತ್ತು ಆದಷ್ಟು ನಾವು ಹೊರಗಡೆ ಹೋಗೋದೇ ಕಮ್ಮಿ. ಸೊ ಮನೆಯಲ್ಲೇ ಇರ್ತೀವಲ್ಲ, ನಮ್ಮನ್ನು ಯಾರು ನೋಡಬೇಕು ಏನಕ್ಕೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಒಂದು ಸ್ಟೆಪ್ ಕೂಡ ಕರೆಕ್ಟ್ ಆದಂಥ ಫೇಸ್ ವಾಶ್ ಯೂಸ್ ಮಾಡೋದಾಗಿರ್ಬೋದು, ಮಾಯ್ಶ್ಚರೈಸರ್ ಯೂಸ್ ಮಾಡೋದಾಗಿರ್ಬೋದು, ಸನ್ಸ್ಕ್ರೀನ್ ಯೂಸ್ ಮಾಡೋದಾಗಿರ್ಬೋದು, ಇದೆಲ್ಲ ಒಂದು ಹ್ಯೂಜ್ ಎಫೆಕ್ಟೇ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ, ಹೇರ್ ಮೇಲೆ. ಇದೆಲ್ಲ ನೆಗ್ಲೆಕ್ಟ್ ಮಾಡೋದ್ರಿಂದ ನಮಗೆ ಬೇಗ ರಿಂಕಲ್ಸ್ ಆಗೋದಾಗಲಿ, ಏಜಿಂಗ್ ಆಗೋದಾಗಲಿ, ಪಿಗ್ಮೆಂಟೇಷನ್ ಆಗೋದಾಗಲಿ, ಇನ್ನೂ ಲಾಂಗ್ ಟರ್ಮಲ್ಲಿ ಇನ್ನೂ ಬೇರೆ ಬೇರೆ ಆದಂಥ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ವೆದರ್ ಇಟ್ ಇಸ್ ಹೌಸ್ ವೈಫ್ ಆರ್ ವರ್ಕಿಂಗ್ ವುಮೆನ್, ನಾವು ನಮ್ಮ ಸ್ಕಿನ್ನನ್ನು ಈಕ್ವಲ್ ಆಗಿ ಕೇರ್ ಮಾಡಬೇಕಾಗತ್ತೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ಓವರಾಗಿ ಸ್ಕಿನ್ ಕೇರ್ ಮಾಡೋದಲ್ಲ, ಓವರಾಗಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದಲ್ಲ, ಅಥವಾ ಮನೆಯಲ್ಲಿ ಕೂತ್ಕೊಂಡಿರ್ತೀನಿ ಯಾವಾಗಲೂ ಹೌಸ್ ವೈಫ್ ಅಂಥದ್ದು ಮಾತ್ರಕ್ಕೆ ಏನೂ ಯೂಸ್ ಮಾಡ್ದೇ ಇರೋದಂತ ಅಲ್ಲ. ಸೊ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಫಾರ್ ಹೌಸ್ ವೈಫ್ ಇವತ್ತಿನ ವಿಡಿಯೋನಲ್ಲಿ ಹೇಗೆ ನೀವು ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡಬೇಕಾಗತ್ತೆ ಹೇಳ್ಕೊಡ್ತೀನಿ ಬನ್ನಿ. ಈಗ ಸ್ಕಿನ್ ಕೇರ್ನ ಮೊದಲನೇ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಗ್ನೋರ್ಡ್ ಸ್ಟೆಪ್ ಏನಂದರೆ ಫೇಸ್ ವಾಶ್. ಇದನ್ನು ನಾನು ಇಗ್ನೋರ್ಡ್ ಸ್ಟೆಪ್ ಅಂದರೆ ಏನಕ್ಕೆ ಹೇಳ್ತೀನಿ ಅಂದರೆ, ಮನೇಲಿ ಯಾವುದೋ ಒಂದು ಸೋಪ್ ಇರುತ್ತೆ, ಇದರಿಂದ ಮುಖ ತೊಳ್ಕೊಂಡ್ರೆ ಮುಖ ಕ್ಲೀನ್ ಆಗುತ್ತಲ್ವ ಅಂತ ನೀವು ಅನ್ಕೋಬೋದು. ಬಟ್ ಫೇಸ್ ವಾಶ್ ಅನ್ನೋದು ತುಂಬಾ ಮುಖ್ಯ. ಪ್ರತಿಯೊಂದು ಸ್ಕಿನ್ ಟೈಪ್ಗೂ ಬೇರೆ ಬೇರೆ ಆದಂಥ ಫೇಸ್ ವಾಶ್ ಇರುತ್ತೆ, ಮತ್ತು ನಿಮಗೆ ಏನು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅದರ ಅನುಗುಣವಾಗಿ ನೀವು ನಿಮ್ಮ ಫೇಸ್ ವಾಶ್ನ ಚೂಸ್ ಮಾಡಬೇಕಾಗತ್ತೆ. ಡ್ರೈ ಸ್ಕಿನ್ ಇರೋರಾಗಿದ್ದರೆ ನೀವು ಜೆಂಟಲ್ ಫೇಸ್ ವಾಶ್, ಜೆಂಟಲ್ ಕ್ಲೆನ್ಸರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಜೆಂಟಲ್ ಫೇಸ್ ವಾಶಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ತುಂಬ ಜಾಸ್ತಿ ಮತ್ತೆ ಡ್ರೈ ಆಗೋದಿಲ್ಲ, ಮೈಲ್ಡಾಗಿ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ. ಈಗ ನೀವು ಡ್ರೈ ಸ್ಕಿನ್ ಅವರಾಗಿದ್ದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೋಪ್ ಇತ್ತು ಮನೆಯಲ್ಲಿ, ಅಮ್ಮನ ಕಾಲದಿಂದಾನು ಯಾವುದು ಸೋಪ್ ಇರುತ್ತೆ ಅದರಿಂದ ಮುಖ ತೊಳ್ಕೊತಾ ಇದ್ರು. ಸೊ ನಾನು ಈ ಥರ ಸೋಪಿಂದ ಮುಖ ತೊಳ್ಕೊಂಡಾಗ ಏನಾಗುತ್ತೆ, ಈಗ ನೀವು ಡ್ರೈ ಸ್ಕಿನ್ ಅವರಾಗಿದ್ದರೆ ಗಮನಿಸ್ಬೋದು, ತುಂಬ ಮತ್ತೆ ನಿಮ್ಮ ಸ್ಕಿನ್ನು ಡ್ರೈ ಆಗುತ್ತೆ, ವೈಟ್ ಪ್ಯಾಚಸ್ ಬರುತ್ತೆ, ಮತ್ತೆ ಸ್ಕಿನ್ ಡ್ರೈ ಆಗೋದ್ರಿಂದ ನಿಮಗೆ ರಿಂಕಲ್ಸ್, ಫೈನ್ ಲೈನ್ಸ್ ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಸೋಪನ್ನು ಬಿಟ್ಟು ನೀವು ಒಂದು ಒಳ್ಳೆ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ಸ್ನ ಯೂಸ್ ಮಾಡಬೇಕು. 2-3 ಆಪ್ಷನ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಪ್ರತಿಯೊಂದು ಬ್ರ್ಯಾಂಡ್ ಬಗ್ಗೆನೂ ನಾನು ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಸ್ಕಿನ್ ಕೇರ್ ಹೇಗೆ ನೀವು ಮಾಡಬೇಕಾಗುತ್ತೆ ಬೇಸಿಕ್ಕಾಗಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಆಯಿತಾ? ಈಗ ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ನೀವು ಯಾವುದೇ ಒಂದು ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್ ಅಂದ್ರೇನು, ಅದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಕಾಮನ್ ಆಗಿರುವಂಥದ್ದು. ಸ್ಯಾಲಿಸಿಲಿಕ್ ಆ್ಯಸಿಡ್ ಜೊತೆ ಗ್ಲೈಕಾಲಿಕ್ ಆ್ಯಸಿಡ್ ಇದೆರಡೂ ಇದ್ದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಆಯ್ಲಿನೆಸ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಮತ್ತು ನಿಮ್ಗೇನಾದರೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಪಿಗ್ಮೆಂಟೇಷನ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಈ ಥರ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶನ್ನು ಯೂಸ್ ಮಾಡಿ. ಈಗ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸ್ಕಿನ್ ಒಮ್ಮೊಮ್ಮೆ ಡ್ರೈ ಅನಿಸುತ್ತೆ ಮತ್ತು ಒಮ್ಮೊಮ್ಮೆ ಆಯ್ಲಿ ಅನಿಸುತ್ತೆ. ಸೊ ಆ ಥರ ಇದ್ದಾಗ ಯು ಮಸ್ಟ್ ಸ್ವಿಚ್, ಓಕೆನಾ? ಡ್ರೈ ಅನಿಸ್ದಾಗ ನಾನು ಹೇಳಿದ್ನಲ್ವ, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡೋ ಥರ ಜೆಂಟಲ್ ಫೇಸ್ ವಾಶನ್ನು ಯೂಸ್ ಮಾಡಿ. ನಿಮ್ಮ ಸ್ಕಿನ್ ತುಂಬ ಆಯ್ಲಿ ಅನ್ನಿಸ್ತದೆ ಅನ್ನುವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನು ಯೂಸ್ ಮಾಡಿ. ಈಗ ಫೇಸ್ ವಾಶ್ನ ನೀವು ಚೂಸ್ ಮಾಡಬೇಕಾದ್ರೆ, ಇವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತಾನೆ ನೀವು ಹುಡ್ಕಕ್ಕೆ ಹೋದರೆ ಪರ್ಸೆಂಟೇಜ್ ವೈಸಸ್ ಸಿಗುತ್ತೆ. ಈಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂದರೆ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಸಿಗುತ್ತೆ, 2%, 3% ಈ ಥರ ಸಿಗುತ್ತೆ. ಸೊ ಇಫ್ ಯು ಆರ್ ಅ ಬಿಗಿನರ್, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಸ್ಕಿನ್ ಕೇರ್ ಅಂತ ಅಂದರೆ ನೀವು 1%ಇಂದ ಸ್ಟಾರ್ಟ್ ಮಾಡಿ. ಸೊ ಈಗ ಇದು ಫೇಸ್ ವಾಶ್ ಆಯಿತು. ಸೆನ್ಸಿಟಿವ್ ಸ್ಕಿನ್ ಇರೋರು ಯು ಗೋ ಫಾರ್ ಜೆಂಟಲ್ ಮೈಲ್ಡ್ ಪ್ರಾಡಕ್ಟ್ಸ್, ಲೈಕ್ ಜೆಂಟಲ್ ಆಗಿ ಮೈಲ್ಡ್ ಆಗಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಮತ್ತು ಒಳ್ಳೆ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಯಾವುದೇ ಒಂದು
ಹಾರ್ಶ್ ಪ್ರಾಡಕ್ಟ್ಸು, ತುಂಬ ಜಾಸ್ತಿ ಕೆಮಿಕಲ್ಸು, ಫ್ರೇಗ್ರೆನ್ಸ್ ಇರೋವಂಥದ್ದೆಲ್ಲ ಯೂಸ್ ಮಾಡಬೇಡಿ. ಸೊ ಆಗ ನಿಮ್ಮ ಸ್ಕಿನ್ ಜಾಸ್ತಿ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ಬೇರೆ ಬೇರೆ ಇನ್ಫ್ಲಮೇಷನ್ ಆಗಿರ್ಬೋದು, ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಯೋರ್ ಫೇಸ್ ವಾಶ್. ಸ್ಕಿನ್ ಕೇರ್ನ ಎರಡನೇ ಸ್ಟೆಪ್ ಬಂದು, ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಬಟ್ ಫಾಲೋ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಟೋನರ್ ಬಂದು, ಇವಾಗ ಟೋನರ್ ಅಂತಲೇ ನೀವು ಸರ್ಚ್ ಮಾಡಿದ್ರೆ ಎಷ್ಟೊಂದು ಬ್ರ್ಯಾಂಡು ಬೇರೆ ಬೇರೆ ಆದಂಥ ಟೋನರ್ ಇರುತ್ತೆ. ಟೋನರ್ ಅಂದ್ರೇನು, ನೀರು ಥರ ಇರುತ್ತೆ, ಓಕೆನಾ. ಈಗ ಟೋನರ್ ಇರಲೇಬೇಕು ಅಂತಲ್ಲ, ನೀವು ಬಿಗಿನರ್ ಆಗಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ತೊಗೊಳೋದಕ್ಕೆ ಹೋದರೆ, ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಫಸ್ಟೇ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು. ಸೊ ಹಾಗಾಗಿ ನೀವು ರೋಸ್ ವಾಟರಿಂದ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳಿ, ಆಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಇಲ್ಲಾಂದರೆ ನೀವು ಅಫೋರ್ಡ್ ಮಾಡೋಕ್ಕಾದರೆ ಗೋ ಫಾರ್ ಯಾವುದಾದ್ರೂ ಒಂದು ಮೈಲ್ಡ್ ರೈಸ್ ವಾಟರ್ ಟೋನರ್ ಅಂತ ಇರುತ್ತೆ. ಸೊ ಎಷ್ಟೊಂದು ಟೋನರ್ಸ್ ಇರುತ್ತೆ, ಯಾವುದಾದ್ರೂ ಒಂದು ವಾಟರ್ ಮೆಲನ್ನು, ಫ್ರೂಟ್ ಬಸ್ ಟೋನರ್ಸ್ ಆ ಥರ ಇರುತ್ತೆ. ಸೊ ಅದು ನೀವು ಚೂಸ್ ಮಾಡ್ಬೋದು. ಬಟ್ ಅದರಲ್ಲಿ ಯಾವುದೊಂದು ಫ್ರೇಗ್ರೆನ್ಸ್ ಏನೂ ಇಲ್ಲ ಅಂದರೆ ನೀವು ಜಸ್ಟ್ ಸಿಂಪಲ್ ನೀರನ್ನು ಮುಖದ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ, ಅಷ್ಟೇ ಸಾಕು, ಆಯಿತಾ. ಟೋನರ್ ಇರಲೇಬೇಕು ಅಂತಲ್ಲ, ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆಸ್ ಜಸ್ಟ್ ಯೂಸಿಂಗ್ ವಾಟರ್. ಅದು ಬಿಟ್ಟರೆ ರೋಸ್ ವಾಟರ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಮೂರನೇ ಸ್ಟೆಪ್ ಬಂದು ಮಾಯಿಶ್ಚರೈಸರ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಈಗ ನೀವೇನಾದರೂ ಆಯ್ಲಿ ಸ್ಕಿನ್ ಆಗಿದ್ದರೆ ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡ್ತೀರಾ. ಇದು ನಾನು ಕೂಡ ಮಾಡ್ತಾಯಿದ್ದೆ. ನನಗೆ ಸ್ಕಿನ್ ಕೇರ್ ಅಂದರೆ ಏನಂತ ಗೊತ್ತಿಲ್ಲದೆ ಇರುವಾಗ ಏನು ಹಚ್ಚಿದ್ರೂ ನನ್ನ ಸ್ಕಿನ್ ಆಯ್ಲಿ ಆಗುತ್ತೆ, ಏನಕ್ಕೆ ಕ್ರೀಮ್ ಹಚ್ಚಬೇಕು, ಅಗತ್ಯನೇ ಇಲ್ಲ ಅಂತ. ಬಟ್ ಹಾಗಲ್ಲ, ಮಾಯಿಶ್ಚರೈಸರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಈಗ ನೋಡಿ, ನೀವು ಆಯ್ಲಿ ಸ್ಕಿನ್ ಅವರಾಗಿದ್ದೀರಾ, ನಿಮ್ಮ ಸ್ಕಿನ್ನು ಏನು ಹಚ್ಚಿದ್ರೂ ಆಯ್ಲಿ ಆಗುತ್ತೆ ಅಂತ ಅಂದರೆ ನೀವು ಜೆಲ್ ಮಾಯಿಶ್ಚರೈಸರ್ಸ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಅದು ನಿಮ್ಮ ಸ್ಕಿನ್ನಿಗೆ ಯಾವುದೊಂದು ಕ್ರೀಮ್ ಹಚ್ಚಿದಂಥ ಫೀಲಿಂಗ್ ಇರೋದಿಲ್ಲ, ಮತ್ತು ನಿಮ್ಮ ಸ್ಕಿನ್ ಆಯ್ಲಿನೆಸ್ ಇರುತ್ತಲ್ಲ, ಆ ಥರ ಫೀಲಿಂಗು ಇರೋದಿಲ್ಲ. ಜೆಲ್ ಏನು ಮಾಡುತ್ತೆ ಹೇಳಿ, ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ವಿತೌಟ್ ಮೇಕಿಂಗ್ ಯು ಫೀಲ್ ಗ್ರೀಸಿ ಆರ್ ಆಯ್ಲಿ, ಓಕೆನಾ. ಸೊ ಇಫ್ ಯು ಆರ್ ಅ ಆಯ್ಲಿ ಸ್ಕಿನ್ ಟೈಪ್ ಆರ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರಾಗಿದ್ದರೆ, ನಿಮ್ಮ ಸ್ಕಿನ್ ಮತ್ತೆ ಆಯ್ಲಿ ಅನಿಸಿದ್ರೆ, ನೀವು ಕೂಡ ಜೆಲ್ ಮಾಯಿಶ್ಚರೈಸರ್ಸನ್ನು ಯೂಸ್ ಮಾಡ್ಬೋದು. ಯಾವ್ಯಾವ ಮಾಯಿಶ್ಚರೈಸರ್ಸು ಅದು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಡ್ರೈ ಸ್ಕಿನ್ ಇರೋರಾಗಿದ್ದರೆ ಯು ಶುಡ್ ಯೂಸ್ ಅ ಗುಡ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್. ಡ್ರೈ ಸ್ಕಿನ್ ಮಾಯಿಶ್ಚರೈಸರ್ಸ್ ಅಂತಲೇ ಸರ್ಚ್ ಮಾಡಿ, ತುಂಬ ಬೇರೆ ಬೇರೆ ಆದಂಥ ವೆರೈಟೀಸು ನಿಮಗೆ ಸಿಗುತ್ತೆ. ಬಟ್ ಮೇಕ್ ಶ್ಯೂರ್ ಅದು ಒಂದು ಒಳ್ಳೆ ಬ್ರ್ಯಾಂಡ್ನದ್ದಾಗಿರಲಿ, ಮತ್ತು ಅದರ ರಿವ್ಯೂಸ್ ಚೆಕ್ ಮಾಡಿ. ಸೊ ದಿಸ್ ಇಸ್ ಹೌ ಯು ಚೂಸ್, ಓಕೆನಾ. ಯಾವುದೋ ಒಂದು ಪ್ರಾಡಕ್ಟ್ ನಿಮಗೆ ಯೂಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ, ಗೋ ಥ್ರೂ ರೇಟಿಂಗ್ಸು, ಇಂಗ್ರೀಡಿಯೆಂಟ್ಸ್, ನಿಮಗೆ ಒಂದು ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ನೇಮ್ಸ್ ಎಲ್ಲ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ನೀವು ಅದರ ರಿವ್ಯೂಸ್ ನೋಡಬೇಕಾಗತ್ತೆ. ಅದು ಹೈಡ್ರೇಟಿಂಗಾ, ಗುಡ್ ಫಾರ್ ಡ್ರೈ ಸ್ಕಿನ್, ಅದೆಲ್ಲ ನೋಡಬೇಕಾಗತ್ತೆ. ಸೊ ನಿಮ್ಗೆ ಅದೆಲ್ಲ ಗೊತ್ತಾಗ್ತಿಲ್ಲ ಅಂದರೆ, ಜಸ್ಟ್ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮಾಯಿಶ್ಚರೈಸರ್ಸ್ನ ನೀವು ಡ್ರೈ ಸ್ಕಿನ್ ಇರೋರು ಚೆಕ್ ಮಾಡಿ. ಅಗೇನ್, ಇಫ್ ಯು ಆರ್ ಅ ಡ್ರೈ ಸ್ಕಿನ್ ಟೈಪ್, ನಾನು ಮತ್ತೆ ಹೇಳ್ತೀನಿ, ಯೂಸ್ ಅ ಗುಡ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್, ಕ್ರೀಮ್ ಫಾರ್ಮಲ್ಲಿ ಇರಬೇಕಾಗತ್ತೆ. ಆಯ್ಲಿ ಸ್ಕಿನ್ ಇರೋರು ಮಾಯಿಶ್ಚರೈಸರ್ ಬಂದು ಜೆಲ್ ಫಾರ್ಮಲ್ಲಿ ಇರಬೇಕಾಗತ್ತೆ. ಕಾಂಬಿನೇಷನ್ ಸ್ಕಿನ್ ಇರೋರು ನಿಮ್ಗೆ ಯಾವಾಗ ಡ್ರೈ ಅನಿಸುತ್ತೆ ಆವಾಗ ಕ್ರೀಮ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಿ. ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ನಿಮ್ಗೆ ಯಾವಾಗ ಆಯ್ಲಿ ಅನಿಸುತ್ತೆ ಆವಾಗ ಜೆಲ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಿ, ಓಕೆನಾ. ದಿಸ್ ಇಸ್ ಅಬೌಟ್ ಯೋರ್ ಮಾಯಿಶ್ಚರೈಸರ್ ಪಾರ್ಟ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ಈಗ ಆಯ್ಲಿ ಸ್ಕಿನ್ ಇರೋರಾಗಿದ್ದರೆ ಮಾಯಿಶ್ಚರೈಸರು ಹಾಕಿ, ಸನ್ಸ್ಕ್ರೀನು ಹಾಕೋದ್ರಿಂದ ನಿಮಗೆ ಇನ್ನೂ ಎಕ್ಸ್ಟ್ರಾ ಆಯ್ಲಿನೆಸ್ ಅನಿಸುತ್ತೆ. ಸೊ ಹಾಗಾಗಿ ನೀವು ಏನು ಮಾಡ್ಬೋದಂತ ಅಂದರೆ, ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡಿ ಒಳ್ಳೆಯ ಒಂದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಹೈಡ್ರೇಟಿಂಗ್ ಅಂದರೆ ಅಗೇನ್ ನಿಮಗೆ ಆಯ್ಲಿನೆಸ್ ಫೀಲ್ ಕೊಡುವಂಥ ಸನ್ಸ್ಕ್ರೀನೇ ಅಲ್ಲ. ಇವಾಗೆಲ್ಲ ಫ್ಲೂಯಿಡ್ ಸನ್ಸ್ಕ್ರೀನ್ ಅಂದರೆ ನೀರು ಥರನೇ ಇರುತ್ತೆ, ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಲೈಕ್ ದ ಒನ್ ವಿಚ್ ನಾನು ಯೂಸ್ ಮಾಡೋದು ಬಂದುಬಿಟ್ಟು ವಿಶ್ಕೇರ್ನ ಒಂದು ನೈಸಿನಮೈಡ್ ಆಯಿಲ್ ಬ್ಯಾಲೆನ್ಸ್ ಸನ್ಸ್ಕ್ರೀನು. ಅದು ಜಸ್ಟ್ ನೀರು ಥರನೇ ಹರ್ಕೊಂಡು ಹೋಗುತ್ತೆ. ಇದು ನಾನು ಕ್ರೀಮ್ ಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರು ನನಗೆ ಆ ಥರ ಆಯ್ಲಿನೆಸ್ ಅನ್ಸೋದಿಲ್ಲ, ಓಕೆನಾ. ಸೊ ನೀವು ಹಾಗೆ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡಿ ಯಾವುದಾದ್ರೂ ಒಂದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಸೊ ನೀವು ಮಾಯಿಶ್ಚರೈಸರ್ ಸ್ಕಿಪ್ ಮಾಡ್ತೀರಾ ಅಂದರೆ ಜಸ್ಟ್ ಯೂಸ್ ಅ ಗುಡ್ ಹೈಡ್ರೇಟಿಂಗ್ ಸನ್ಸ್ಕ್ರೀನ್, ಓಕೆನಾ. ಈಗ ನೀವು ಡ್ರೈ ಸ್ಕಿನ್ ಇರೋರಾಗಿದ್ದರೆ ಮಾಯಿಶ್ಚರೈಸರು ಯೂಸ್ ಮಾಡಿ, ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಆ ಥರ ಒಂದು ಹೆವಿನೆಸ್ ಫೀಲ್ ಅನ್ಸೋದಿಲ್ಲ. ಬಿಕಾಸ್ ಅದೊಂದು ಡಬಲ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಪ್ಲಸ್ ಸನ್ಸ್ಕ್ರೀನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದು ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ. ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದೊಂದು ಇನ್ಶೂರೆನ್ಸ್ ನಿಮ್ಮ ಸ್ಕಿನ್ನಿಗೆ, ಓಕೆನಾ.
ಏನಂದರೆ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗುತ್ತೆ. ಇವಾಗ ಸನ್ಸ್ಕ್ರೀನ್ ನಾನು ಒಂದಿನ ಯೂಸ್ ಮಾಡಿಬಿಟ್ಟೆ ಅಂದದ ಕೂಡಲೇ ನನಗೆ ನಾಳೆನೇ ನನ್ನ ಸ್ಕಿನ್ನು ಫುಲ್ಲು ಪಿಗ್ಮೆಂಟೇಷನ್ ಎಲ್ಲ ಹೋಗಿ ಸ್ಕಿನ್ ಫುಲ್ ಏನು ಸ್ಮೂತ್ ಎಲ್ಲ ಆ ಥರ ಆಗಿಬಿಡೋದಿಲ್ಲ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ನಿಮ್ಮ ಸ್ಕಿನ್ಗೆ ಏನೇನು ಪ್ರಾಬ್ಲಮ್ ಇತ್ತು, ಪಿಗ್ಮೆಂಟೇಷನ್ ಆಗಿರ್ಬೋದು, ರಿಂಕಲ್ಸ್, ಫೈನ್ ಲೈನ್ಸ್ ಇದೆಲ್ಲ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗುತ್ತೆ. ಪ್ಲಸ್ ಮುಂದೆ ಕೂಡ ಆಗದಿರೋಂಗೆ ನೋಡ್ಕೊಳ್ಳುತ್ತೆ. ಸೊ ಸನ್ಸ್ಕ್ರೀನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಅದರಲ್ಲಿ SPF ರೇಟಿಂಗ್ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ PA ರೇಟಿಂಗ್ ಅಂತ ಇರುತ್ತೆ, ಅದಕ್ಕೂ ಕೂಡ ನೀವು ಕೊಡಬೇಕಾಗತ್ತೆ. ಇಂಡಿಯನ್ಸ್ಗೆ PA+++ ಅಂತ ಇರಬೇಕಾಗಿರುತ್ತೆ. SPF ಬಂದು ಬಿಟ್ವೀನ್ 30 to 50 ಕೂಡ ಇವಾಗ ಸಿಗುತ್ತೆ. ಸೊ 30 to 50 ಯಾವುದೇ ಒಂದು ರೇಟಿಂಗ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇಷ್ಟು ಮಾಡಿದ್ರೆ ಯು ಆರ್ ಆಲ್ಮೋಸ್ಟ್ ಡನ್. ಈಗ ನಾನು ಇನ್ನೊಂದು ಮೋಸ್ಟ್ ಇಗ್ನೋರ್ಡ್ ಸ್ಟೆಪ್ ಅಂತಲೇ ಹೇಳ್ತೀನಿ. ಯಾವುದು ಅಂದರೆ ಲಿಪ್ ಬಾಮ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕೂಡ SPF ಇರುವಂಥ ಲಿಪ್ ಬಾಮ್ ನೀವು ಯೂಸ್ ಮಾಡಿದ್ರೆ ಇನ್ನೂ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಲಿಪ್ಸು ಬ್ಲ್ಯಾಕ್ ಆಗೋದಾಗಿರ್ಬೋದು ಅಥವಾ ಲಿಪ್ಸ್ ಒಡೆಯೋದಾಗಿರ್ಬೋದು ಇದಾಗಿರುತ್ತೆ. ಎಸ್ಪೆಷಲಿ ಪಿಗ್ಮೆಂಟೆಡ್ ಲಿಪ್ಸ್ ಇಸ್ ವೆರಿ ವೆರಿ ಕಾಮನ್. ಈಗ ನೀವೇನಾದರೂ ಬಿಸಿ ಏನಾದರೂ ಕುಡಿತೀರಾ ಅಂದರೂ ಕೂಡ ನಿಮಗೆ ಬೇಗ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಸನ್ ಎಕ್ಸ್ಪೋಜರಿಂದ ಕೂಡ ಆಗುತ್ತೆ. ಸೊ ನೀವು SPF ಇರುವಂಥ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಪ್ಲಸ್ ಪಿಗ್ಮೆಂಟೇಷನ್ ಕೂಡ ಮುಂದಕ್ಕೆ ಆಗದಿರೋಂಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಪ್ಲೀಸ್ ಯೂಸ್ SPF ಇರುವಂಥ ಒಂದು ಲಿಪ್ ಬಾಮ್. ಅಗೇನ್ ಯಾವ್ದ್ಯಾವುದು ಒಳ್ಳೆ SPF ಇರುವಂಥ ಲಿಪ್ ಬಾಮ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ, ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ನಾನು ಇವಾಗ ಇಷ್ಟು ಹೇಳಿದ್ ಬಂದು ಮಾರ್ನಿಂಗ್ ಸ್ಕಿನ್ ಕೇರ್. ಓಕೆನಾ, ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ಓಕೆನಾ, ಇದರಲ್ಲಿ ನೀವು ಟೋನರ್ ಬೇಕಾ ಬೇಡವಾ, ಮಾಯಿಶ್ಚರೈಸರ್ ಬೇಕಾ ಬೇಡವಾ ನೀವು ಸ್ವಿಚ್ ಮಾಡ್ಕೋಬೋದು ಡಿಪೆಂಡಿಂಗ್ ಆನ್ ಹೌ ಯುವರ್ ಸ್ಕಿನ್ ಫೀಲ್ಸ್. ಈಗ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಅಂತ ನೀವು ಕೇಳಿರ್ತೀರ. ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಸೇಮ್ ನೀವು ಬೆಳಗ್ಗೆ ಏನು ಮಾಡಿದ್ರಿ ಅದನ್ನೇ ಮಾಡ್ಬೋದು ವಿತೌಟ್ ಮೇಕಿಂಗ್ ಎನಿ ಚೇಂಜಸ್. ಸನ್ಸ್ಕ್ರೀನ ಸ್ಕಿಪ್ ಮಾಡಿ ಅಷ್ಟೇ. ಫೇಸ್ ವಾಶ್ನ ಯೂಸ್ ಮಾಡಿ, ಮತ್ತು ಮಾಯಿಶ್ಚರೈಸರ್ ಯೂಸ್ ಮಾಡಿ, ಲಿಪ್ ಬಾಮ್ ಯೂಸ್ ಮಾಡಿ. ಲಿಪ್ ಬಾಮ್ ನೀವು SPF ಇರೋವಂಥ ಲಿಪ್ ಬಾಮೇ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಜಸ್ಟ್ ಹಾಲಿನ ಕೆನೆ ಯೂಸ್ ಮಾಡ್ಬೋದು, ಅಥವಾ ತುಪ್ಪನ ಹಚ್ಬೋದು, ಅಥವಾ ಬಟರ್ನ ಹಾಕ್ಬೋದು, ಇಲ್ಲಾಂದರೆ ವ್ಯಾಸ್ಲಿನ ಕೂಡ ಹಚ್ಬೋದು. SPF ಇರುವಂಥ ಲಿಪ್ ಬಾಮೇ ಯೂಸ್ ಮಾಡಬೇಕಂತ ಏನಿಲ್ಲ, ಬಿಕಾಸ್ ನಿಮಗೆ ನೈಟಲ್ಲಿ ಏನು ಸನ್ ಎಕ್ಸ್ಪೋಜರ್ ಏನಿರೋದಿಲ್ಲ. ಈಗ ನೈಟ್ ಟೈಮಲ್ಲಿ ನಿಮಗೆ ಪಿಂಪಲ್ಸ್ ಇದ್ದರೆ ಅದ್ರದ್ದು ಆಯಿಂಟ್ಮೆಂಟ್ ಏನಾದರೂ ಪ್ರಿಸ್ಕ್ರೈಬ್ಡ್ ಆಯಿಂಟ್ಮೆಂಟ್ ಅಥವಾ ರೆಟಿನಾಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೈಟೇ ನೀವು ಅಪ್ಲೈ ಮಾಡೋದು. ಏನಕ್ಕೆ ಡಾಕ್ಟರ್ಸ್ ನೈಟೇ ಕ್ರೀಮ್ಸು ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋಕ್ಕೆ ಹೇಳ್ತಾರೆ ಅಂದರೆ, ನೈಟ್ ಟೈಮ್ ಅಂದ್ಬಿಟ್ಟು ನಮ್ಮ ಸ್ಕಿನ್ನು ರಿಪೇರ್ ಮೋಡಲ್ಲಿರುತ್ತೆ. ಓಕೆನಾ, ಸೊ ಏನಾದರೂ ಮೆಡಿಸಿನ್ಸು ಆಯಿಂಟ್ಮೆಂಟ್ ಇದ್ದರೆ ಅದನ್ನು ನೀವು ನೈಟು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ, ಆಗ ನಿಮ್ಮ ಸ್ಕಿನ್ನು ಅದಕ್ಕೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ವ, ಸ್ಕಿನ್ನು ರಿಪೇರ್ ಮಾಡುವಂಥ ಮೂಡಲ್ಲಿರುತ್ತೆ. ಬೆಳಗ್ಗೆ ಆ ರಿಪೇರ್ ಫಿನಿಶ್ ಆಗಿರುತ್ತೆ. ಸೊ ನಿಮಗೆ ಆ ಒಂದು ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ. ಪ್ಲಸ್ ನಿಮ್ಮ ಸ್ಕಿನ್ ನೆಕ್ಸ್ಟು ಡಿಫೆಂಡ್ ಮಾಡೋದಕ್ಕೆ, ಬೆಳಗ್ಗೆ ಏನು ಸನ್ ಎಕ್ಸ್ಪೋಜರ್ ಆಗಿರ್ಬೋದು ಇದೆಲ್ಲ ಡಿಫೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೈಟಲ್ಲಿ ನೀವೇನಾದರೂ ಆಯಿಂಟ್ಮೆಂಟ್ ಏನಾದರೂ ಯೂಸ್ ಮಾಡಿದ್ದೀರಾ ಅಂದರೆ ಬೆಳಗ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಮುಖ್ಯ. ನೆವರ್ ನೆಗ್ಲೆಕ್ಟ್, ಬಿಕಾಸ್ ಅದು ರಿಪೇರ್ ಮೋಡಲ್ಲಿ ಇದ್ದಾಗ ಇವಾಗ ಪಿಂಪಲ್ಗೆ ಏನಾದರೂ ಕ್ರೀಮ್ ಹಚ್ತಿದ್ದೀರಾ ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗೆ ಏನಾದರೂ ಜೆಲ್ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ಬೆಳಗ್ಗೆ ಅದು ನಿಮ್ಮ ಸ್ಕಿನ್ ಡೀಪ್ ಎಕ್ಸ್ಫೋಲಿಯೇಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಸನ್ ಎಕ್ಸ್ಪೋಜರ್ ಇಸ್ ಡಬಲ್ ಇಂಪಾರ್ಟೆಂಟ್, ಮಾಯಿಶ್ಚರೈಸರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹೀಗೆ ನೀವು ಸ್ಕಿನ್ ಕೇರ್ನ ಬಿಲ್ಡಪ್ ಮಾಡಬೇಕಾಗತ್ತೆ. ಇದನ್ನು ನೀವು ಫಸ್ಟು ಕರೆಕ್ಟಾಗಿ ಮಾಡಿ, ಇದಾದ ನಂತರ ಸಿರಮ್ಸ್ಗೆ ಹೋಗಿ. ಈಗ ಸಿರಮ್ಮು ತುಂಬ ರೀತಿಯಾದಂಥ ಸಿರಮ್ಸ್, ತುಂಬ ಬ್ರ್ಯಾಂಡ್ನಲ್ಲಿ ಎಷ್ಟೊಂದು ಸಿರಮ್ಸ್ ಎಲ್ಲ ಬಂದುಬಿಟ್ಟಿದೆ. ಕೋಜಿಕ್ ಆ್ಯಸಿಡ್, ನೈಸಿನಮೈಡ್, ಮತ್ತು ಗ್ಲೈಕಾಲಿಕ್ ಆ್ಯಸಿಡ್, ಹೈಲುರಾನಿಕ್ ಆ್ಯಸಿಡ್ ಇದೆಲ್ಲ. ಬಟ್ ಅದೆಲ್ಲ ಯಾವ್ಯಾವ ಸ್ಕಿನ್ ಅವರು ಏನೇನು ಯೂಸ್ ಮಾಡಬೇಕಂತ ಅದು ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆನಾ, ಫಸ್ಟು ಮೇಂಟೈನ್ ಅ ಪ್ರಾಪರ್ ಸ್ಕಿನ್ ಕೇರ್ ರೂಟೀನ್. ಸ್ಕಿನ್ ಕೇರ್ ರೂಟೀನ್ ಅಂದರೆ ಸಾವಿರಾರು ಪ್ರಾಡಕ್ಟ್ಸ್ ಯೂಸ್ ಮಾಡೋದಲ್ಲ. ಜಸ್ಟ್ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಲಿಪ್ ಬಾಮ್. ಇಟ್ ಕ್ಯಾನ್ ಬಿ ಜಸ್ಟ್ 3 ಪ್ರಾಡಕ್ಟ್ಸ್ ಆರ್ 4 ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್. ಬಟ್ ನೀವು ಈ ಒಂದು 4 ಪ್ರಾಡಕ್ಟ್ಸ್ ಕರೆಕ್ಟಾಗಿ ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ. ಇದೇ ಸ್ಕಿನ್ ಕೇರ್ ಅಂದರೆ ಹೀಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದನ್ನು ಫಸ್ಟ್ ಕರೆಕ್ಟಾಗಿ ಮಾಡಿ, ಆಮೇಲೆ ಸಿರಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆಯಾ? ಏನೇನು ಪ್ರಾಡಕ್ಟ್ಸು ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಸ್ ಜಾಸ್ತಿ ಹೈ ಎಂಡ್ ಪ್ರಾಡಕ್ಟ್ಸ್ ಏನಿಲ್ಲ, ಮತ್ತೆಲ್ಲ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸೇ ಒಳ್ಳೆ ಪ್ರಾಡಕ್ಟ್ಸನ್ನೇ ನಾನು ಸಜೆಸ್ಟ್ ಮಾಡೋದು. ಸೊ ಏನಾದರೂ ಆ ಪ್ರಾಡಕ್ಟ್ಸ್ ನಿಮಗೂ ಕೂಡ
ಯೂಸ್ ಮಾಡಿ ಇಷ್ಟ ಆಗಿ ಅಥವಾ ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.